ಸಲಾಡ್, ಮೊಸರು, ಹಪ್ಪಳ. ಪಾಯಸ, ಸ್ವೀಟ್ ಪಾಯಸ, ಶಾವಿಗೆ ಪಾಯಸ, ಮಜ್ಜಿಗೆ, ನಾನ್ ವೆಜ್, ಚಿಕನ್ನು, ಫಿಶ್. ಯಾವ ಫಿಶ್ ಮಾಡ್ತೀರಾ ಇಲ್ಲಿ? ನೋಡಿ ಸರ್, ಸೀ ಫಿಶ್. ಎಲ್ಲದ ಮಧ್ಯಾಹ್ನ 3:20 ಆಗಿದೆ. ಇವಾಗ 3:30 ಹಾಗೆ ಹೊರಡೋದು ನೋಡ್ರಿ. ಸೊ ಇದು ಲಾಸ್ಟ್ ಸಫಾರಿ ಆಗುತ್ತೆ ಈ ಸಲದ್ದು ದಾಂಡೇಲಿ. ಎಕ್ಸ್ಪೆಕ್ಟೇಷನ್ ಈಸ್ 0. ಅಲ್ಲೇ ತುಂಬಿಸ್ಕೊಳ್ಳಿದೆ, ಬಾ. ಸೇಮ್ ಅಮ್ಮ, ಬಾ. ಸೊ 0 ಎಕ್ಸ್ಪೆಕ್ಟೇಷನ್ಸ್ ಆದ್ರೂ ಬರ್ತಾ ಇದ್ದಾಳೆ. ಸೊ ಬಂದೆ ರೆಡಿ. ಸೊ ಎಕ್ಸ್ಪೆಕ್ಟೇಷನ್ ಈಸ್ 0. ಏನೋ ಸೈಟ್ ಆಗುತ್ತೆ ಅಂತ. ಆದ್ರೂ ಕಾಡಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋಣ. ಇದರ್ ಸಫಾರಿಗಾರ ಹೋಗ್ಬೋದಿತ್ತು, ಇಲ್ಲ ಗಣೇಶ್ ಗುಡಿ ಓಲ್ಡ್ ಮ್ಯಾಗ್ಝಿನ್ ಹೌಸಲ್ಲಿ ಅಲ್ಲಿ ಬರ್ಡ್ ವಾಚಿಂಗ್ ಕರ್ಕೊಂಡು ಹೋಗ್ತಾರೆ, ಅದಕ್ಕಾರ ಹೋಗ್ಬೋದಿತ್ತು. ಈ ಬಿಸಿಲಲ್ಲಿ ಯಾವ ಬರ್ಡ್ ಬರುತ್ತೆ ಅಂತ, ಪ್ರಾಣಿನೇ ಅದು ಬರುತ್ತೆ, ಅದು ಬೇರೆ ವಿಚಾರ. ಆದರೂ ಏನೋ ಒಂದು ಚಾನ್ಸ್ ತೊಗೊಳ್ಳೋಣ ಅಂತ. ಏನಂತೀರ ಭಟ್ರೆ? ಬ್ಯಾಗ್ ಇಟ್ಬಿಡ್ತೀನಿ ತಡಿ, ಅಲ್ಲ ಅಂದರೆ ಅಲ್ಪಿನಿ ಇಟ್ಕ. ಸೊ ಇವತ್ತು ಸ್ವಲ್ಪ ದೊಡ್ಡ ಜೀಪು, ಒಂದು 8 ಜನ ಇದ್ದಾರಂತೆ. ಸ್ವಲ್ಪ ಯಾವುದೋ ಬಸ್ಸೆಲ್ಲ ಬಂದಿದೆ, ಶಾಬಾಷ್. ಈ ಥರ ಮುಂದ್ಗಡೆ ಇದ್ದಿದ್ದನ್ನ ಆಮೇಲೆ ತೆಗೆದು ಬಿಡ್ತಾರೆ, ಸ್ವಲ್ಪ ಚೆನ್ನಾಗಿ ವ್ಯೂ ಸಿಗಲಿ ಅಂತ. ಸೊ ಇವತ್ತು ಏನೇನು ಸೈಟ್ ಆಗೋ ಚಾನ್ಸ್ ಅನಿಸುತ್ತೆ ನಿನಗೆ? ನಮ್ಮ ಭಟ್ರನ್ನ ಕೇಳೋಣ. ಒಂದು ನಿಮಿಷ ಹೇಳಿ ಭಟ್ರೆ, ನಿಮಗೇನು ಅನಿಸುತ್ತೆ ಇವತ್ತೇನು ಸಿಗ್ಬೋದು ಅಂತ? ಆಮೇಲೆ ನಾನು ಹೇಳ್ತೀನಿ ಯಾರು ಸಿಗಲಿ ಅಂತ. ಇವತ್ತು ನಾನು ಹೇಳ್ತೀನಿ ಏನು ಸಿಗತ್ತೆ ಇವತ್ತು ಅಂತ. ಪಕ್ಕ ಈ ಪ್ರಾಣಿಗಳು ಪಕ್ಕ ಸಿಗ್ತವೆ. ನವಿಲ್ ಸಿಗತ್ತೆ. ಒಂದು ಸಂಜೆ ಇವಾಗ ಹೋಗ್ಬೇಕಾದ್ರೆ ಸಿಗಲಿಲ್ಲ ಅಂತ ರಿಟರ್ನ್ ಬರ್ಬೇಕಾದ್ರೆ ಹಾರ್ನ್ ಬಿಲ್ಲು, ಪ್ಯಾರಾಕೀಟ್ಸ್ ಸಿಗ್ತವೆ. ಆಯ್ತಾ? ಎಲ್ಲ ನೆನ್ನೆ ಸಿಕ್ಕಿದ್ರೇನೆ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನಂಗೆ ಯಾಕೋ ಹೈಲಿ ಡೌಟ್ ಯಾವ್ದಾರು ಒಂದು ಕಾರ್ನಿವೋರಸ್ ಅಂತ ಸಿಗತ್ತೆ ಅಂತ. ಇಟ್ ಮೈಟ್ ಬಿ ಎನಿ ಒನ್. ಇಟ್ ಹ್ಯಾಸ್ ಟು ಡೂ ಅ ಕಿಲ್ ಇವೆಂಚುಲಿ. ಓಕೆ. क्या किया है वो ब्लैक पैंथर वाला है ना, उसका नाखून निकाल के लेके गए। उसका दांत भी सीमेंट का है। उसका दांत भी टूटा हुआ है।
ये बड़ा है। बड़ा है। गाड़ी आने के बाद